ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಮಧ್ಯಾಹ್ನದಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಇದು ನಮ್ಮ ಅತ್ತೆ ಊರಿಗಿರೋ ವೀಡಿಯೋ ಇದು. ಸೊ ನಾವಿವಾಗ ಬ್ಯಾಂಗ್ಳೂರಿಗೆ ಅಂತ ಹೊರಟಿದ್ದೀವಿ. ನಮ್ಮ ಹಸ್ಬೆಂಡ್ ಅವರು ಸಂಡೇ ರಜೆ ಇರೋದ್ರಿಂದ ಬಂದಿದ್ದಾರೆ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಇನ್ನು ಪಾಪು ಅಂತೂ ಅವ್ರ ಅಪ್ಪಾಜಿ ಬಂದಿರೋದಕ್ಕೆ ಖುಷಿ ಆಗ್ಬಿಟ್ಟು ಬರ್ತಾನೆ ಇರಲಿಲ್ಲ ನನ್ನ ಹತ್ರ. ಹಾಗೆ ಅಲ್ಲೇ ಆಟ ಆಡ್ಕೊತಾ ಇದ್ದ ಒಂದು ಕಡೆ ಟಿ ವಿ ನೋಡಿಕೊಂಡು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು ನಾವು ಹೊರಡಬೇಕಾದ್ರೆ. ಇನ್ನು ಬಸ್ ಸಿಗಲ್ಲ ಅಂತ ಹೇಳಿ ಬಸ್ಸಿಗೆ ಹೋಗ್ಬೇಕಂತ ಹೇಳಿ ಹೊರಟಿದ್ದೀವಿ. ಇನ್ನು ನಾನು ಊಟ ಮಾಡ್ಕೊತಾ ಇದ್ದೆ ರೆಡಿ ಆಗಿಬಿಟ್ಟು. ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ ಅಂತೇಳಿ ಏನೂ ತಿಂದಿರಲಿಲ್ಲ ಅಷ್ಟೊಂದು. ಇವಾಗ ತಿನ್ಕೊತಾ ಇದ್ದೀನಿ. ಇನ್ನು ಮಕ್ಕಳೆಲ್ಲ ರೆಡಿಯಾಗಿದ್ದರು ಈ ಥರ. ಇನ್ನು ನನ್ನ ಮಗಳಂತೂ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತೇಳಿ ಅಂತ ಇದ್ಲು. ಇವ್ರು ನಮ್ಮ ಮನೆಯವ್ರ ಅಕ್ಕನ ಮಗಳು ವಿದ್ಯಾ ಅಂತ, ಅವಳು ಅವಾಗ ಅಂತ ಬಂದಿದ್ಲು ಊರಿಂದ. ಸೊ ರಜದಲ್ಲಿ 1 ವೀಕ್ ಇರೋಣ ಅಂತ ಬಂದಿದ್ದಾಳೆ. ಇನ್ನು ಪಕ್ಕದ ಮನೆ ಅಂದರೆ ಸೊ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಅಣ್ಣನ ಹೆಂಡ್ತಿ, ಅವ್ರ ಅಣ್ಣನ ಮಕ್ಕಳು ಇಲ್ಲಿ ನನ್ನ ಮಗಳು ಕೂತಿದ್ದಾಳೆ. ಸೊ ಅವಳು ಏನೋ ಹಣ್ಣು ತಿಂತಾ ಇದ್ದಾಳೆ. ಬೆಲ್ವ ತಣ್ಣು ಬರುತ್ತಲ್ಲ, ಅದು ಜ್ಯೂಸ್ ಮಾಡೋದು, ಅದನ್ನು ತಿಂತಾ ಇದ್ದಾಳೆ. ಇವನು ಕಾರ್ ಆಡಿಸ್ಕೊಂಡು ಕೂತಿದ್ದಾನೆ. ಇವಳು ವಿದ್ಯಾ ಅವ್ರ ಅಕ್ಕನ ಮಗಳು. ಸೊ ಇನ್ನು ನಾನು ರೆಡಿಯಾಗಿ ಹೊರಟು ಬಂದಿದ್ದೀವಿ. ಇವಾಗ ಬಸ್ ಸಿಕ್ಕಿತ್ತು ಅರ್ಜೆಂಟಾಗಿ. ಸಂಜೆ ಆಯಿತು 5:30. ಪ್ರೈವೇಟ್ ಬಸ್ಸಿಗೆ ಬಂದಿದ್ದೀವಿ. ಗೌರ್ಮೆಂಟ್ ಬರಲ್ಲ ಅಂತ ಇದ್ದರು, ಹಾಗಾಗಿ ಪ್ರೈವೇಟ್ ಬಸ್ಗೆ ಬಂದಿದ್ದೀವಿ. ಇನ್ನು ಹೋಗ್ಬಿಟ್ಟು ನಾನು ಮತ್ತೆ ವೀಡಿಯೋ ಮಾಡ್ತೀನಿ ಬೆಂಗಳೂರಿಗೆ. ಸೊ ಇಲ್ಲಿ ಬರಬೇಕಾದ್ರೆ ನೈಟ್ ಆಗೋಯಿತು. ಇನ್ನು ನಮ್ಮ ಮನೆಯವರೇ ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಟೋ ಬುಕ್ ಮಾಡಿ ಹೋಗೋದಕ್ಕೆ ಅಂತ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು ಅಂತೇಳಿ ಅವ್ರನ್ನೇ ಕರೆಸ್ಕೊಂಡೆ ಬೇಗನೆ ಹೋಗೋಣ ಅಂತ ಹೇಳಿ. ಅದಕ್ಕಾಗಿ ಅವರೇ ಬಂದಿದ್ದರು. ಮನೆಯವ್ರು ಬಾಳೆಹಣ್ಣು ತರಕ್ಕೆ ಹೋಗಿದ್ದಾರೆ. ಸೊ ಇವಾಗ ಕತ್ಲಾಗಿದೆ, ನೈಟ್ ಆಯಿತು, ಬಂದು ಲೇಟ್ ಆಗೋಯ್ತು. ಇವತ್ತು ತಗೊಂಬರ್ತಿದ್ದಾರೆ. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೋಬೇಕು. ಬೆಳಗ್ಗೆ ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ಸರ್ಪ್ರೈಸಿಂಗ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಊರಿಂದ ಬಂದಿದ್ದ ತಕ್ಷಣವೇ ಸೊ ಹೊಸ ಮನೆಗೆ ಬರಬೇಕಂತ ಹೇಳಿ ಬೇಗನೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನಾನು ಹಸ್ಬೆಂಡ್ ಬಂದಿದ್ದೀವಿ. ಸೊ ಇವಾಗ ಕಸ ಎಲ್ಲ ಹೊಡೆದಿದ್ದೀವಿ, ನೆಲ ಒರೆಸ್ಬೇಕು. ಸೊ ನೋಡಿ ಬಕೆಟಲ್ಲಿ ಇಟ್ಟಿದ್ದೀವಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಎಲ್ಲ ರೆಡಿ ಮಾಡ್ಕೋಬೇಕು. ಬೆಳಗ್ಗೆ 5:15ಗೆ ಹಾಲು ಕುಸ್ಬೇಕು ಅಂತ ಇದ್ದಾರೆ. ಅದಕ್ಕಾಗಿ ಇವಾಗೆಲ್ಲ ಬೇಗನೆ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಪಾಪನ್ನ ಮನೆ ಹತ್ರ ಬಿಟ್ಟು ಬಂದಿದ್ದೀನಿ, ಅಂದರೆ ಹಳೆ ಮನೆ ಇದೆಯಲ್ವ, ಅಲ್ಲಿ ಬಿಟ್ಟು ಬಂದು ಹಸ್ಬೆಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಇವಾಗ. ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವ್ರ ನನ್ನ ಜೊತೆಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಟೈಮ್ ಆಗಿದೆ, ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ಇನ್ನೂ ಸ್ವಲ್ಪ ಐತೆ, ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಎಷ್ಟು ಸರಿ ಕರೆದೆ ಗೊತ್ತಾ ಫ್ರೆಂಡ್ಸ್? ಇನ್ನು ಎಲ್ಲ ಕ್ಲೀನ್ ಆಯಿತು. ಸೊ ಇನ್ನು ಬಂದು ನಾಳೆ ಬೆಳಗ್ಗೆ ನಿಮಗೆ ವಿಡಿಯೋ ತೋರಿಸ್ತೀನಿ. ನಾನು ಹಾಲು ಹಾಕಿಸ್ಬೇಕಾದ್ರೆ ಹೋಮ್ ಟೂರ್ ಬೇರೆ ಮಾಡಬೇಕು. ನಾನು ಆವಾಗ ಮನೆಯೆಲ್ಲ ಪೂರ್ತಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇನ್ನು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ, ಎಲ್ಲ ಮುಗಿದಿದೆ ನೋಡಿ ಫ್ರೆಂಡ್ಸ್. ಬೆಳಗ್ಗೆನೇ ರೆಡಿಯಾಗಿ ಬಂದಿದ್ದೀನಿ ಇವಾಗ. ಸೊ ಹಾಲು ಹಾಕ್ಸೋಕ್ಕೆ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇನ್ನು ಮಕ್ಕಳು ಯಾರೂ ಎದ್ದಿರಲಿಲ್ಲ, ನಾವಿಬ್ಬರೇ ಬಂದಿದ್ದೀವಿ. 5:15 ಇವಾಗ ಟೈಮು. ಸೊ ಬೇಗನೆ ಮುಗಿಸ್ಕೊಳ್ಳೋಣ 5:15 ಒಳಗಡೆ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಪೂಜೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಇವಾಗ ಹಾಲು ಹಾಕ್ಸೋದಕ್ಕೆ ಅಂತೇಳಿ ಇದೊಂದು ಪಾತ್ರೆ ತೊಗೊಂಡಿದ್ದೀವಿ. ಆಮೇಲೆ ತೋರಿಸ್ತೀನಿ. ಇದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಹೇಗೆ ರೆಡಿ ಮಾಡೋದು ಅಂತ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ವರ್ಷ ಆಯ್ತಲ್ಲ ಹೊಸ ಮನೆಗೆ ಬಂದು. ಸೊ ಅರ್ಜೆಂಟಲ್ಲಿ ಬೇಗನೆ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಸುಮ್ಮನೆ ನಾನು ಸಿಂಪಲ್ಲಾಗಿ ಈ ಥರ ರೆಡಿ ಮಾಡ್ತಾಯಿದ್ದೀನಿ. ಈಗ ಕಾಣಿಸ್ತಿದೆ ಅಂತ. ಮದ್ದಿಗೆ ಬಿಡಂಗೆ ಮದ್ದಿಗೆ ಟ್ರೈ ಮಾಡಿಬಿಡ. ಇವಾಗ ಏನು
ಸ್ಟವ್ ಹಚ್ಚೋದು ಬೆಂಕಿ ಪಟ್ಟಣ ಹಚ್ಚು. ದೊಡ್ಡದಿಕ್ಕಲ್ಲ ಹಾಂ ಇಕ್ಕೋ. ಅದು ಅದೊಂದು ಎಲೆ ಅಡಿಕೆ ಮತ್ತು ಬಟಾಣಿ. ಪೂರ್ತಿ ಹೋಗ್ಲಿರು. ಎಷ್ಟು ಚೆನ್ನಾಗಿ ಬರ್ತೈತಿ. ಇಕ್ಕಿದ್ದೀನಿ. ಫ್ರೆಂಡ್ಸ್, ಇವಾಗ ಹಾಲಕ್ಕೆ ಬಂದಿದೆ. ಸ್ವೀಟ್ ಇದಕ್ಕೆ ರೆಡಿ ಮಾಡಿಕೊಂಡು, ಅಂದರೆ ಕಾಫಿ ಏನಾದರೂ ಹಾಲಾದರೂ ಕುಡಿಬೋದು. ಎಲ್ಲ ರೆಡಿಯಾಗಿದೆ, ಚೆನ್ನಾಗಾಯಿತು ಪೂಜೆ ಇವಾಗ. ಸೊ ಇನ್ನೂ ಏನು ಐಟಮ್ಸ್ ಎಲ್ಲ ತಂದಿಲ್ಲ, ನಿಧಾನಕ್ಕೆ ತೊಗೊಂಬಂದು ಇಟ್ಕೊತೀವಿ. ನಮ್ಮ ಮನೆಯವರು ನಾವು ಇಬ್ಬರೇ ಬಂದಿದ್ದೀವಿ, ಮಕ್ಕಳಿನ್ನೂ ಮಲ್ಕೊಂಡಿದ್ದಾರೆ. ಸೊ ಇವಾಗ ಪೂಜೆ ಮುಗೀತು. ಇನ್ನು ಆ ಮನೆಗೆ ಹೋಗಬೇಕು. ಇನ್ನು ಐಟಮ್ಸ್ ಏನೂ ತಂದಿಲ್ಲ, ತಿಂಡಿ ಮಾಡಿಕೊಂಡು ಮತ್ತೆ ನಿಧಾನಕ್ಕೆ ಬರ್ತಿದ್ದೀವಿ. ಸೊ ಹಾಲಕ್ಸಿ ಸ್ವೀಟ್ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಇವಾಗ ಕುಡಿತಾ ಇದ್ದಾರೆ. ಎಲ್ಲ ಬಂದಿದ್ದಾರೆ ನೋಡಿ, ನಮ್ಮಮ್ಮ ನಮ್ಮ ಅಕ್ಕವರೆಲ್ಲ ಬಂದಿದ್ದಾರೆ ಇವಾಗ. ಸೊ ಎಲ್ಲ ಇವಾಗ ಐಟಮ್ಸ್ ಎತ್ತಿಡೋಕ್ಕಲ್ಲ ಅಂತ ನಾನು ಒಬ್ಳೇನ ನಮ್ಮ ಅಕ್ಕರ ಹತ್ರ ಎಲ್ಲ ಎತ್ತಿಡ್ಸಿದ್ದೀನಿ. ಇನ್ನೂ ಸ್ವಲ್ಪ ಇದೆ ಲಗೇಜು, ಎಲ್ಲ ಟೆಂಪೋದಲ್ಲಿ ಹಾಕೊಂಬತ್ತೀವಿ. ನಾವು ಸ್ವಲ್ಪ ಎಮರ್ಜೆನ್ಸಿಗೆ ಒಂದು ಸ್ವಲ್ಪ ತಂದಿಟ್ಕೊಂಡಿದ್ದೀವಿ. ಆಯ್ತಾಯ್ತು. ಪಾಪು ನೋಡಿ, ನನ್ನ ತಂಗಿ ಮಗ ಇವನು ಧನ್ವಿತ್ ದೈವಿಕ್ ಎಲ್ಲ ಒಂದೇ ಲೆಟರ್ ಬಂದಿದೆ, ಒಂದೇ ಅಕ್ಷರ ಲೆಟರ್.